ಇದು ಒಂದು ಇಂಗ್ಲೀಷಿನ ಕಥೆ. ಆಗರ್ಭ ಶ್ರೀಮಂತನೊಬ್ಬ ಒಂದು ಹೋಟ್ಲಿಗೆ ಹೋದ. ಹೋಟ್ಲಿಗೆ ಹೋಗ್ಬಿಟ್ಟು ಹೋಟೆಲ್ ಮ್ಯಾನೇಜರಿಗೆ $1,000 ಕೊಟ್ಬಿಟ್ಟು ಹೇಳ್ದ, ನೋಡ್ರಿ, ನನಗೆ ರಾತ್ರಿ ಉಳ್ಕೊಳ್ಳೋಕ್ಕೆ ಒಂದೊಳ್ಳೆ ರೂಮ್ ಬೇಕು. ನಾನು ಮೊದಲು ರೂಮ್ಗಳನ್ನೆಲ್ಲ ನೋಡ್ತೀನಿ, ನನಗೆ ಸರಿ ಕಂಡ್ರೆ ಮಾತ್ರ ಉಳ್ಕೊತೀನಿ. ಅಲ್ಲಿವರೆಗೂ ಈ ಹಣ ನಿಮ್ಮ ಹತ್ರನೇ ಇರಲಿ ಅಂತ ಅಂದ. ಆಯಿತು ಅಂತ ಹೋಟೆಲ್ ಮ್ಯಾನೇಜರ್ ಆ ದುಡ್ಡನ್ನು ಇಸ್ಕೊಂಡ. ಈ ಹೋಟೆಲ್ ಮ್ಯಾನೇಜರ್ ಮಾಂಸ ಮಾರುವವನಿಗೆ $1,000 ಸಾಲ ಕೊಡಬೇಕಾಗಿತ್ತು. ಅವನು ತಕ್ಷಣ ಆ ದುಡ್ಡು ತೊಗೊಂಡು ಹೋದ, ಅವನಿಗೆ ವಾಪಸ್ ಕೊಟ್ಬಿಟ್ಟ. ಅವನ ಸಾಲ ತೀರ್ತು. ಈ ಮಾಂಸದ ಅಂಗಡಿಯವನಿದ್ನಲ್ಲ, ಅವನು ದನಗಳನ್ನು ಸಪ್ಲೈ ಮಾಡೋನಿಗೆ $1,000 ಸಾಲ ಕೊಡಬೇಕಾಗಿತ್ತು. ಅವನು ತೊಗೊಂಡು ಹೋದ, ಅವನಿಗೆ ಕೊಟ್ಟ, ಅವನ ಸಾಲನೂ ತೀರ್ಬಿಡ್ತು. ಈ ದನಗಳನ್ನು ಸಪ್ಲೈ ಮಾಡೋನು ಒಬ್ಬ ಟ್ರಕ್ ಡ್ರೈವರಿಗೆ, ದನಗಳನ್ನು ಟ್ರಕ್ ಮೂಲಕ ಸಾಗಿಸ್ತಿದ್ನಲ್ಲ, ಅವನಿಗೆ $1,000 ಸಾಲ ಕೊಡಬೇಕಾಗಿತ್ತು. ಅವನು ತಗೊಂಡು ಹೋದ, ಅವನಿಗೆ ಕೊಟ್ಟ, ಅವನ ಸಾಲನೂ ಬಗೆಹರಿತು. ಈ ಟ್ರಕ್ ಡ್ರೈವರ್ ಇದ್ನಲ್ಲ, ಅವನು ಹೋಟೆಲ್ ಮ್ಯಾನೇಜರಿಗೆ $1,000 ಸಾಲ ಕೊಡಬೇಕಾಗಿತ್ತು. ಅವನು ತಡ ಮಾಡಲಿಲ್ಲ, ಹೋಟೆಲ್ ಮ್ಯಾನೇಜರಿಗೆ ಅವ್ರ ದುಡ್ಡನ್ನು ವಾಪಸ್ ಕೊಟ್ಬಿಟ್ಟ. ಅಲ್ಲಿ ತನಕ ಶ್ರೀಮಂತ ಹೋಟೆಲ್ ರೂಮ್ಗಳನ್ನೆಲ್ಲ ನೋಡ್ಕೊಂಡು ಬಂದ. ಅವನಿಗೊಂದು ರೂಮು ಹಿಡಿಸ್ಲಿಲ್ಲ. ಮ್ಯಾನೇಜರ್ ಹತ್ರ ಬಂದು ಹೇಳ್ದ, ನೋಡ್ರಿ, ನನಗೊಂದು ರೂಮು ಹಿಡಿಸ್ತಾ ಇಲ್ಲ, ನನ್ನ ದುಡ್ಡು ನನಗೆ ವಾಪಸ್ ಕೊಡ್ರಿ ಅಂತ ಅಂದ. ಹೋಟೆಲ್ ಮ್ಯಾನೇಜರ್ $1,000 ಅವನಿಗೆ ವಾಪಸ್ ಕೊಟ್ಬಿಟ್ಟ. ಈ ರೀತಿ ಅವರೆಲ್ಲರ ಸಾಲಗಳು ಒಂದೇ ಗಂಟೆಯಲ್ಲಿ, ಒಂದೇ ದಿನದಲ್ಲಿ ಬಗೆಹರಿದೋಗ್ಬಿಟ್ವು.